ರಾಜ್ಯ ಸರ್ಕಾರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ವಿದ್ಯಾರ್ಥಿ ವೇತನ ನೀಡದೇ ಇರುವುದನ್ನು ವಿರೋಧಿಸಿ ಹಾಗೂ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಖಾಯಂ ಶಿಕ್ಷಕರನ್ನ ನೇಮಕಾತಿ ಮಾಡುವಂತೆ ಆಗ್ರಹಿಸಿ ಇಂದು ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕೂಡಲೇ ರಾಜ್ಯ ಸರ್ಕಾರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬೇಕಾಗಿರುವ ಅನುದಾನವನ್ನು ಬಿಡುಗಡೆ ಮಾಡಬೇಕು, ಖಾಯಂ ಶಿಕ್ಷಕರನ್ನ ಕೂಡಲೇ ನೇಮಿಸಬೇಕು, ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಸಂತೋಷ್ ತೋಡ್ಗೇರ್, ಪ್ರಧಾನ ಕಾರ್ಯದರ್ಶಿ ಈಶ್ವರಗೌಡ, ಉಪಾಧ್ಯಕ್ಷ ರಾಹುಲ್ ಹಟ್ಟಿ, ಖಜಾಂಚಿ ಕೃಷ್ಣ ಡಿ ಲಮಾಣಿ ಸೇರಿದಂತೆ ವಿದ್ಯಾರ್ಥಿ ಮುಖಂಡರು, ವಿದ್ಯಾರ್ಥಿನಿಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನು ಮನವೊಲಿಸಿ ಪ್ರತಿಭಟನೆಯನ್ನ ಹಿಂಪಡೆಯುವಂತೆ ವಿನಂತಿಸಿದರು. ಅವರ ಮಾತಿಗೆ ಸ್ಪಂದಿಸಿದ ವಿದ್ಯಾರ್ಥಿಗಳು ಕೂಡಲೇ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಅದರಲ್ಲಿ 3 ಅಂಶಗಳನ್ನು ತಾವು ಕೇಳಿದಿರಿ. ಒಂದನೇದು ಸ್ಕಾಲರ್ಶಿಪ್ ಬಗ್ಗೆ, ಎಸ್ಎಸ್ಪಿ ಸ್ಕಾಲರ್ಶಿಪ್ ಬಗ್ಗೆ ಕೇಳಿದಿರಿ. ಎರಡನೇದು ಕಾಯಂ ಶಿಕ್ಷಕರ ನೇಮಕಾತಿ ಬಗ್ಗೆ ಕೇಳಿದಿರಿ. ಮೂರನೇದಾಗಿ ವಿಶ್ವವಿದ್ಯಾಲಯಕ್ಕೆ ಮೂಲ ಅನುದಾನ ಕೊಡ್ರಿ ಅಂತ ಕೇಳಿದಿರಿ. ಇದು ನಿಮ್ಮೆಲ್ಲ ಮನವಿಯನ್ನು, ನಿಮ್ಮ ಎಲ್ಲ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿ ಶೀಘ್ರದಲ್ಲಿ ಇದಕ್ಕೆ ಒಂದು ಪರಿಹಾರ ಕೊಡ್ತೀವಿ ಅಂತ ಹೇಳೋದು ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ಇವಾಗ ಒಂದು ಸಭೆ ಯಾರ ನೇತೃತ್ವದಲ್ಲಿ ಮಾಡ್ತೀರಿ ಸರ್? ತಾವು ಯಾರು ಮಾಡ್ತೀರಿ? ಡೀನ್. ಈಗ ತಮ್ಮ ನೇತೃತ್ವದಲ್ಲಿ ಎಲ್ಲ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ ಅಲ್ಲ, ಯಾರು ಸ್ವಲ್ಪ ಸಮಸ್ಯೆಗಳನ್ನ ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಅಂತವ್ರು 4 ಜನ ಅವ್ರಿಗೆ ಬಿಟ್ಬಿಡಿ, ಕರ್ಕೊಂಡು ಡಿಸ್ಕಸ್ ಮಾಡಿ. ಆಯ್ತು, ಅದು ಮಾಡಿ ಎಲ್ಲಿ ಅಂತ. ಆಮೇಲೆ ಫಸ್ಟ್ ಇಯರ್ಸ್ ಇದ್ದೀರಾ? ಎಲ್ಲಿದ್ದೀರಿ? ಕೈ ಇತ್ತು. ರ್ಯಾಗಿಂಗ್ ಏನಾದ್ರು ಇದೆಯಾ? ಈ ಕಡೆ ಹುಡುಗರು ಫಸ್ಟ್ ಇಯರ್ಸ್ ಇದ್ದೀರೇನೋ? ಫಸ್ಟ್ ಇಯರ್ಸ್ ಇದೀವಿ ಅಂತಾನೆ ಹೇಳಕ್ ರೆಡಿ ಇಲ್ಲ. ಕಲ್ತ್ಕೊಟ್ರು ಹುಡುಗರಿಂದ ಕಲ್ತ್ಕೊಟ್ರು. ಆಯ್ತು, ಅವೆಲ್ಲ ಮಾಡ್ಬೇಡಿ. ರ್ಯಾಗಿಂಗ್ ಮಾಡೋ ಉದ್ದೇಶ ಇದ್ರೆ ಅವೆಲ್ಲ ಮಾಡ್ಬೇಡಿ. ಎಲ್ಲ ನಿಮ್ಮ ಕುಟುಂಬ ಸದಸ್ಯರ ರೀತಿಯಲ್ಲಿ ಅವ್ರನ್ನೆಲ್ಲ ಪ್ರೀತಿಯಿಂದ ನೋಡ್ಕೋಬೇಕು. ರ್ಯಾಗಿಂಗ್ ಆದ್ರೆ ಮತ್ತೆ ನಾಳೆ ನಾವು ಕೇಸ್ ಮಾಡಿ ಒಳಗಾಗ್ತೀವಿ. ಹುಷಾರು. ಅಂತರದ್ದು ಆಗೋದ್ ಬೇಡ. ಧಾರವಾಡ ಯೂನಿವರ್ಸಿಟಿಲಿ ಆ ಥರದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಯಾವ್ದು ಇಷ್ಟ ಇಲ್ಲ. ಚೆನ್ನಾಗಿ ಓದ್ಕೊಳ್ಳಿ. ಫೈನಲ್ ಇಯರ್ಸ್ ಇದ್ದೀರಾ? ಯಾರಿದ್ದೀರಿ ಸ್ವಲ್ಪ ಇರ್ತಿ? ಫೈನಲ್ ಇಯರ್ಸ್ ಇದ್ದೀರಿ. ಹುಡುಗರು ಇದ್ದೀರಾ? ಫೈನಲ್ ಇಯರ್ಸ್ ಇದಾರ? ಎಲ್ಲ ಓದ್ತಿದ್ದೀರಾ? ನಮ್ಮ ICR ಓದ್ತಾ ಇದ್ದೀರಾ? PG ಇದ್ದೀರಾ? ಓದ್ತಾ ಇದ್ದೀರಾ? ಪ್ಲಾಂಟ್ ಸೈನ್ಸ್ ಓದ್ತಾ ಇದ್ದೀರಾ ಯಾರಾದ್ರೂ? ಈಗ ಯಾವ್ದು ಮಾರ್ಕೆಟ್ ಅಲ್ಲಿ ಜೋರಿರೋದು? ಸೋಷಿಯಲ್ ಸೈನ್ಸಾ? ಪ್ಲಾಂಟ್ ಸೈನ್ಸಾ? ಯಾವ್ದು ಹೇಳಕ್ಕೆ ರೆಡಿ ಇಲ್ಲ ಅಲ್ರಿ? ಪ್ಲಾಂಟ್ ಸೈನ್ಸ್ ಯಾವ್ದ್ರಿ? ಚೆನ್ನಾಗಿ ಓದಿ. GPB. ಸೊ ನಾನ್ ಪ್ಲಾಂಟ್ ಸೈನ್ಸ್ ಬರ್ದು ಅವಾಗ ನಂದು ಆಲ್ ಇಂಡಿಯಾ 4th ರ್ಯಾಂಕ್ ಬಂತು. ಹೈಯರ್ ಜೆನೆಟಿಕ್ಸ್ ಸೇರಿದ್ದೆ. ಸೊ ಚೆನ್ನಾಗಿ ಓದಿ. ಒಳ್ಳೊಳ್ಳೆ ಕ್ಯಾಂಪಸ್ಗಳಿಗೆ ಹೋದ್ರೆ, ಒಳ್ಳೊಳ್ಳೆ ಕೋರ್ಸ್ಗಳು ಸೇರ್ಕೊಂಡ್ರೆ ನಿಮಗೆ ಬೇರೆ ದೊಡ್ಡ ದೊಡ್ಡ ಎಕ್ಸಾಂಪಲ್ ಓದಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಮಾಡ್ತೀರಾ? PG ಮುಗಿಯೋದ್ರಲ್ಲೇ ತಾವು UPSC ಪಾಸ್ ಆಗಿದ್ದು. PG ಮುಗಿಯೋದ್ರೊಳಗೆ ತಾವು UPSC ಪಾಸ್ ಆಗಿದ್ದು ಒಂದು ಮಾತು ಹೇಳ್ಬೇಕು ಸರ್. ಅಲ್ಲ, ನಾನು PG ಮುಗಿಲ್ಲ. PG ಮುಗಿಯೋದ್ರೊಳಗೆ ಸೆಲೆಕ್ಷನ್ ಆಯ್ತು. ಯಾಕೆಂದ್ರೆ ಹೇಳ್ತೀನಿ ಕೇಳಿ. ಯಾಕೆಂದ್ರೆ ನಾವು ಡಿಗ್ರಿ ಹೆಚ್ಚು ಕಮ್ಮಿ ಫೈನಲ್ ಇಯರ್ ಇದ್ದಾಗಿಂದ ನಾವು ಓದಿದ್ವಿ ಕುತ್ಕೊಂಡು. ಹಂಗಾಗಿ ಡಿಗ್ರಿ ಮುಗಿದ ತಕ್ಷಣ ಆಯ್ತು. ಮತ್ತೊಮ್ಮೆ ಸಿಗೋಣ. ವಿಲ್ ಮೀಟ್ ಅಪ್ ಆನ್ ಸಮ್ ಅದರ್ ಅಕೇಶನ್ ಅಂಡ್ ಡಿಸ್ಕಸ್ ಅಬೌಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಕೊಡ್ತಕ್ಕಂತ ಒಂದು ಇದು ಬಂದಿದೆ. ದಟ್ಸ್ ಎ ವೆರಿ ಗ್ರೇಟ್ ಥಿಂಗ್.
ನೀವು ಪಟ್ಟಿಸದ್ದಾಗಿ ಸ್ಟ್ರೆಂತ್ ನೋಡೇ ನಮ್ಗೆ ಭಯಂಕರ ಅವಶ್ಯ ಇದೆ. ಈ ರೀತಿ ನಿಮ್ಮಲ್ಲಿ ಬರಬೇಕು. ನೋ ಟೈಮ್ ಇನ್ನೂವರೆಗೂ ಫೈನಲ್ ಇಯರ್ ICR ನಾವು ರಾವೇ ಮುಗಿಸ್ ಸರ್ 2 ತಿಂಗಳಾಗ್ತಾ ಬಂದ್ ಸರ್. ಇವತ್ತಿನವರೆಗೂ ರಾವೇ ICR ಸ್ಕಾಲರ್ಶಿಪ್ ಆಗ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಆಗ್ಲಿ ಅಂದ್ರೆ ಸ್ಟೈಪೆಂಡ್ ಅಮೌಂಟ್ ಇನ್ನೂ ಬಂದಿಲ್ಲ ಸರ್. ಇವತ್ತಿನವರೆಗೂ ಬಂದಿಲ್ಲ ಸರ್. ₹1 ಬಂದಿಲ್ಲ. 2 ತಿಂಗಳಾಯ್ತು ಸರ್. 2 ತಿಂಗಳ ಮೇಲೆ ಆಯ್ತು. ಆಲ್ ಇಂಡಿಯಾ ಟು ಡಿಸಿಷನ್ ಆಲ್ ಇಂಡಿಯಾ ಟು ಡಿಸಿಷನ್ ಹೆಂಗ ಸೊಲ್ಯೂಷನ್ ಏನ ಸೊಲ್ಯೂಷನ್ ಏನು some time for us, some 2 days, 3 days. ಸರ್ ವಿತ್ ಡ್ಯೂ ರೆಸ್ಪೆಕ್ಟ್ ನಿಮ್ ಕಡೆ ಅಥಾರಿಟಿ ನಿಮ್ ಕಡೆ ಪವರ್ ಐತಿ ಎಲ್ಲ ಸರ್ ಯೂನಿವರ್ಸಿಟಿ ಸರ್ ಎಲ್ಲ ಯೂನಿವರ್ಸಿಟಿ ಲೆವೆಲ್ನಾಗ ಸಾಲ್ವ್ ಆಕಾವ್ ನಿಮ್ ಕೈಯಾಗ ಐತಿ. ನೀವೇನ್ ಮಾಡ್ತೀರಿ ಮಾಡಿ ಸರ್. ಆಯ್ತು ಅಲ್ಲ ಎದಕ್ ಪ್ರೂಫ್ ಈಗ ಸರ್ ಒಂದಿಷ್ಟು ಸಮಸ್ಯೆಗಳನ್ನ ರಿಸೋರ್ಟ್ ಪಡೆದು ಇನ್ನೊಂದಿಷ್ಟು ನಾವು ರಿಸೋರ್ಟ್ ಮಾಡೋದೈತೆ. ರಿಸೋರ್ಟ್ ಮಾಡೋದು ಸರಿಪಡ್ತಾರೆ ಆದ್ರೆ ಅದಲ್ಲ. ಈಗ ನಾನೇನ ಈಗ ಒಂದಿಷ್ಟು ವಿಷಯಗಳು ಹೇಳಿದಾಗ ಈಗ ರಿಟರ್ನ್ ಇಲ್ಲ ರಿಟರ್ನ್ ಕೊಡ್ರಿ. ಇದು ಎಕ್ಸಾಂಪಲ್ ಬಸ್ ಬಂದಾಗ ರಿಟರ್ನ್ ಇನ್ನೊಂದು ಡಾಕ್ಯುಮೆಂಟ್ ಕೊಡ್ರಿ ಅಂತ ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಬೇಡ, ನಿಮ್ ಪ್ರಾಬ್ಲಮ್ ಅಷ್ಟೇ ಲಿಸ್ಟ್ ಮಾಡ್ರಿ. ಪ್ರಾಬ್ಲಮ್ ಬರ್ತದೆ ಸಾಕು. ಅಲ್ಲ ಸರ್, ಯಾಕಂದ್ರೆ ಇಂಡೆಂಟ್ ಕ್ಯಾನ್ಸಲ್ ಆಗಿದ್ದು ಅಂತಾನು ಐತೆ ಸರ್. ಆಮೇಲೆ ನಾವು ಹೋಗಿ ಕೇಳಿದಾಗ ಇಲ್ಲ ಅಂತ ಹೇಳ್ತೇವೆ ಸರ್. ಈಗ ಓಕೆ ನೀವು ಒಂದು ರೆಕಾರ್ಡಿಂಗ್ ಇದ್ರೆ ಕೊಡ್ರಿ ಅಥವಾ ಮಾರುತಿ ಮತ್ತು ರಿಜಿಸ್ ಬಂದಾಗ ರೆಕಾರ್ಡಿಂಗ್ ಇದ್ರೆ ಕೊಡ್ರಿ ಅಥವಾ ರೈಟಿಂಗ್ ಇದ್ರೆ ಕೊಡ್ರಿ ಅಂತ ಹೇಳಿ ಸರ್. ಇನ್ಮೇಲೆ ಒಂದು ಸ್ಟೂಡೆಂಟ್ ಏನ್ ಕೇಳೋದಂದ್ರೆ ಏನೇ ಇರ್ಲಿ ಒಂದ್ ಏನ ಸಮಸ್ಯೆ ಇರ್ಲಿ ಪ್ರತಿಯೊಂದು ರೈಟಿಂಗ್ ಮಾಡಬಹುದು. ಬೆಸ್ಟ್ ನಾವೇನಪ್ಪಾ ಅಂತಂದ್ರೆ ಎಲ್ಲಾ ವಿಷಯನು ನಾವು ಡಿ ಸರ್ ಹತ್ರ ಅಥವಾ DOE ಸರ್ ಹತ್ರ ಅಥವಾ DR ಸರ್ ಹತ್ರ ಅಥವಾ DSW ಸರ್ ಹತ್ರ ಹೋಗಿ ಬರಂಗಿಲ್ಲ. ಮೊದಲು ನಮ್ಮ ಡೀನ್ ಆಯ್ತು, ಡೀನ್ ಕೆಳಗಿರ್ತ ಕೋಆರ್ಡಿನೇಟರ್ ಅವ್ರ ಕೈಯಿಂದ ಹೋಗ್ತಿವಿ. ಅವ್ರು ಏನ್ ಚಂದಾಗ ಬರೋದ್ ಎಂತ ಸಿಂಗಾರ ಮಾಡಿ ಲೆಟರ್ ತಗೊಂಡ್ ಕೊಟ್ರೆ ಇಸ್ಕೊಳಲ್ಲ ಅನ್ನಂಗಿತ್ತಪ್ಪ. ಅದ್ರ ಲೆಟರ್ ಒಳಗೆ ಆಯ್ತು. ಈಗ ನಿಮ್ಮ ಡೀನ್ ಅವ್ರನ್ನ ಇಶ್ಯೂ ಮಾಡೋದಲ್ಲ. ಡೀನ್ ಆದ್ರೆ ಅಲ್ಲ ಸರ, ಡೀನ್ ಇಶ್ಯೂ ಮಾಡಿದ್ರೆ ಡೀನ್ ಪೋಸ್ಟರ್ ಎರಡನೇ ಹಂತದ ಸಮಸ್ಯೆ ರಾಜ್ಯ ಸರ್ಕಾರಕ್ಕೆ ನಾವು ಒಂದಿಷ್ಟು ವಿಷಯಗಳನ್ನ ಮುಟ್ಟಿಸಬೇಕಾಗಿತ್ತು. ಅದರಲ್ಲಿ SSB ಸ್ಕಾಲರ್ಶಿಪ್, ವಿಶ್ವವಿದ್ಯಾಲಯ ಅನುದಾನ ಮತ್ತು ಕಾಯಂ ಶಿಕ್ಷಕರ ನೇಮಕಾತಿ 3 ವಿಷಯಗಳನ್ನ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿತ್ತು. ಆ ಒಂದು ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಟ್ಟಿದ್ವಿ. ಅಸಿಸ್ಟೆಂಟ್ ಕಮಿಷನರ್ ಧಾರವಾಡ ಅವರು ಕೂಡ ಈಗ ಬಂದು ಆ ಒಂದು ಮನವಿಯನ್ನ ಸ್ವೀಕರಿಸಿದ್ದಾರೆ. ನಮಗೆ ಆದಷ್ಟು ಬೇಗ ಒಂದು 15 ದಿನಗಳ ಗಡುವನ್ನ ನಾವು ವಿದ್ಯಾರ್ಥಿಗಳು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನೀಡ್ತೇವೆ. 15 ದಿನಗಳಲ್ಲಿ ನಮಗೆ ಇದಕ್ಕೆ ಯಾವುದೇ ರೆಸ್ಪಾನ್ಸ್ ಬರದೇ ಇರುವಂತ ಪರಿಸ್ಥಿತಿಯಲ್ಲಿ ಮತ್ತೆ ವಿದ್ಯಾರ್ಥಿಗಳ ಅನಿವಾರ್ಯ ಪರಿಸ್ಥಿತಿ, ಇವತ್ತು ನಾವು ಏನೂ ಹೇಳೋದಿಲ್ಲ. 2 ವರ್ಷದಿಂದ ಸ್ಕಾಲರ್ಶಿಪ್ ಬಂದಲ್ಲ, ಅನಿವಾರ್ಯ ಪರಿಸ್ಥಿತಿ ಮತ್ತೆ ನಾವು ಪ್ರತಿಭಟನೆ ಇರಬೇಕಾಗುವಂತಹ ಸಂದರ್ಭ ಬರ್ತದೆ. ಹಾಗಾಗಿ ದಯವಿಟ್ಟು ನಾವು ಜಿಲ್ಲಾಧಿಕಾರಿ
ಕ್ರಮಗಳು ಬರುತ್ತಂತೆ ಯೂನಿವರ್ಸಿಟಿ ಸಮಸ್ಯೆಗಳು ಇವತ್ತು ಸಂಜೆ ಒಳಗಡೆ ಅವರು ನಿರ್ಣಯವನ್ನ ಮಾಡ್ತಾರೆ ಮತ್ತು ನಮ್ಮ 10 ಅಥವಾ 12 ದಿನಗಳ ಒಳಗಡೆ ಆಗಿ ಅವರು ಆ ಒಂದಿಷ್ಟು ಸಮಸ್ಯೆಗಳಿಗೆ. ಇನ್ನು ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಾದ ಶ್ರೀಶೈಲ್, ದೀಕ್ಷಿತ್ ಜಿಎಂ, ರವಿಚಂದ್ರನ್, ಹನುಮಂತ್ ಎನ್, ಯಲ್ಲಪ್ಪ, ಪ್ರವೀಣ್, ವರ್ಷಿತ್, ಶ್ರೀನಿವಾಸ್ ಜಾಧವ್, ಪ್ರದೀಪ್, ಪ್ರಜ್ವಲ್, ಯೂನಿಸ್ ಪಟೇಲ್, ಸೋಮಶೇಖರ್, ಸಮೃದ್ಧ್, ಪವನ್, ಪೂನಂ ಸೇರಿದಂತೆ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಜೈ 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 ಭಾರತ ಮಾತಾ.